ಹಾರಲು ಕಲಿತ ಆಮೆ ನೀರಿನಲ್ಲಿದ್ದ ಆಮೆಗಳಿಗೆ ನಿಮಗೆ ಹಾರಲು ಕಲಿಯುವ ಮನಸ್ಸಿಲ್ಲವೇ ಎಂದಾಗ ಅವುಗಳು ನಮಗೆ ಇಲ್ಲಿಯೇ ಒಳ್ಳೆಯದಾಗುತ್ತದೆ, ನಮಗೆ ಹಾರಲು ಮನಸ್ಸಿಲ್ಲ ಎಂದವು. ದೈವಾನ್ವೇಷಣೆ ಪ್ರತಿ ಮಾನವನಿಗೆ ದೇವರೇ ಅವಶ್ಯ. ದೈವಾನ್ವೇಷಣೆ 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 ಪ್ರತಿ ಮಾನವನಿಗೆ ದೇವರೇ ಅವಶ್ಯ. ದೈವಾನ್ವೇಷಣೆ 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 ದೈವಾನ್ವೇಷಣೆ. ಆಲಿಸಿ ಪ್ರಿಯರೇ, ಯೇಸುವೇ ರಕ್ಷಕ. ಆಲಿಸಿ ಪ್ರಿಯರೇ, ಯೇಸುವೇ ರಕ್ಷಕ. ಬೇಗನೆ ಬಂದು ರಕ್ಷಣೆ ಹೊಂದಿ ಜೀವವ ಪಡೆಯಿರಿ. ಬೇಗನೆ ಬಂದು ರಕ್ಷಣೆ ಹೊಂದಿ ಜೀವವ ಪಡೆಯಿರಿ. ದೈವಾನ್ವೇಷಣೆ 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 ಪ್ರತಿ ಮಾನವನಿಗೆ. ಪ್ರಿಯರೇ, ವಂದನೆಗಳು. ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಪ್ರವೇಶಿಸಿತು. ಮರಣ ಎಂಬ ಶಬ್ದ ಯಾರಿಗೂ ಇಷ್ಟವಿಲ್ಲ, ಯಾರೂ ಅದನ್ನು ಬಯಸುವುದಿಲ್ಲ. ಇಂದಿನ ಅಧ್ಯಯನವು ಮರಣ ಎಂಬ ಶಬ್ದವು 3 ರೀತಿಯಲ್ಲಿ ಉಪಯೋಗಿಸಲ್ಪಟ್ಟಿದೆ. ಅವು ಯಾವುವು ಎಂಬುದನ್ನು ತಿಳಿದುಕೊಳ್ಳಲು ಬಯಸುವಿರಾ? ಹಾಗಾದರೆ ದೇವರಾತ್ಮನ ವಶಕ್ಕೆ ನಮ್ಮನ್ನು ಕೊಟ್ಟು ಪ್ರಾರ್ಥನಾಪೂರ್ವಕವಾಗಿ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು, ಆದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಉಳಿಸಿಕೊಳ್ಳುವನು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ಇಂದಿನ ನಮ್ಮ ಅಧ್ಯಯನದಲ್ಲಿ ಭಕ್ತರ ಪರಿಶುದ್ಧರಾಗುವಿಕೆ ಎಂಬ ವಿಚಾರವನ್ನು ನೋಡೋಣ. ನಾವು ಪಾಪಿಗಳ ರಕ್ಷಣೆಯ ಕುರಿತಾಗಿ ನೋಡಿದೆವು. ಈಗ ಭಕ್ತರ ಪರಿಶುದ್ಧತೆಯ ಕುರಿತಾಗಿ ನೋಡಲಿದ್ದೇವೆ. ರಕ್ಷಣೆ ಹೊಂದಿದಾಗ ನಾವು ನೀತಿವಂತರೆಂದು ಘೋಷಿಸಲ್ಪಡುತ್ತೇವೆ. ಆದರೆ ದೇವರು ಇದಕ್ಕಿಂತಲೂ ಹೆಚ್ಚಿನದನ್ನು ಮಾಡಲು ಇಚ್ಛಿಸುತ್ತಾನೆ. ನೀತಿ ನಿರ್ಣಯವು ಒಬ್ಬನನ್ನು ನೀತಿವಂತನನ್ನಾಗಿ ಮಾಡುವುದಿಲ್ಲ. ಅದರ ಅರ್ಥವೇನೆಂದರೆ ದೇವರ ಪರಿಶುದ್ಧ ಆಸ್ಥಾನದಲ್ಲಿ, ಅಂದರೆ ಪರಲೋಕದಲ್ಲಿ, ಒಬ್ಬ ನಾಶನ ಪಾತ್ರನಾದ ಪಾಪಿಯು ನೀತಿವಂತನೆಂದು ಘೋಷಿಸಲ್ಪಡುತ್ತಾನೆ. ಆದರೆ ಅವನ ಹೃದಯವು ಬದಲಾಗಲಿಲ್ಲ. ದೇವರು ಒಬ್ಬ ಪಾಪಿಯನ್ನು ಅವನ ಪಾಪದಲ್ಲೇ ಬಿಡಲು ಇಚ್ಛಿಸುವುದಾದರೆ ಅದು ತಪ್ಪಾದ ನೆನೆಸುವಿಕೆಯಾಗಿದೆ. ನಮ್ಮನ್ನು ತಾನು ಆಶಿಸಿದ ವ್ಯಕ್ತಿಗಳನ್ನಾಗಿ ಮಾಡಲು ದೇವರು ಆಶಿಸುತ್ತಾನೆ. ಆದ್ದರಿಂದ ರಕ್ಷಣೆಯಲ್ಲಿ ದೇವರ ಒಂದು ಯೋಜನೆ ಇದೆ. ಅದೇನೆಂದರೆ ಪಾಪಿಯನ್ನು ನೀತಿವಂತನೆಂದು ಘೋಷಿಸುವುದು ಮಾತ್ರವಲ್ಲದೆ ಅವನನ್ನು ನೀತಿವಂತನನ್ನಾಗಿ ಮಾಡುವುದೂ ಆಗಿದೆ. ಅಂದರೆ ಆ ಪಾಪಿಯು ಕೃಪೆಯಲ್ಲಿ ಬೆಳೆದು ದೇವರಿಗಾಗಿ ಪ್ರತ್ಯೇಕಿಸಲ್ಪಟ್ಟವನಾಗಿ ಮಾಡಲು ದೇವರು ಮಾರ್ಗ ಮಾಡುತ್ತಾನೆ.
ಕರ್ತನಲ್ಲಿ ಪ್ರಿಯರೇ, ಈ ಅಧ್ಯಾಯದ ಉಳಿದ ಭಾಗವನ್ನು ಸಂಭಾವನೀಯ ಪರಿಶುದ್ಧತೆ ಎಂದು ಕರೆಯಲಾಗಿದೆ. ಇದು ತಿಳಿದುಕೊಳ್ಳಲಿಕ್ಕೂ ಅಂಗೀಕರಿಸಿಕೊಳ್ಳಲಿಕ್ಕೂ ಕಷ್ಟಕರವಾಗಿ ಕಾಣಬಹುದು. ಇದರಲ್ಲಿ ಆದಾಮನ ಹಾಗೂ ಕ್ರಿಸ್ತನ ಮುಂದಾಳತ್ವ ಇದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಆದಾಮನ ಮುಂದಾಳತ್ವ ಎಂಬ ವಿಚಾರವನ್ನು ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಈ ವಿಷಯದಲ್ಲಿ ಹೇಗೆಂದರೆ, ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ವಚನದ ಅರ್ಥವು ಸರಿಯಾಗಿ ತಿಳಿಯುವಂತೆ ಅದನ್ನು ಸರಳವಾಗಿ ಹೀಗೆ ಹೇಳಬಹುದು. ಈ ವಿಚಾರದಲ್ಲಿ ಒಬ್ಬ ಮನುಷ್ಯನಿಂದಲೇ ಪಾಪವು ಲೋಕವನ್ನು ಪ್ರವೇಶಿಸಿರುವಂತೆಯೂ ಪಾಪದಿಂದ ಮರಣವು ಬಂದಂತೆಯೂ ಎಲ್ಲರೂ ಪಾಪ ಮಾಡಿರುತ್ತಾರೆ ಎಂಬ ಕಾರಣದಿಂದ ಮರಣವು ಎಲ್ಲ ಮನುಷ್ಯರಿಗೂ ವ್ಯಾಪಿಸಿತು. ಪ್ರಿಯರೇ, ನಾವು ಹೇಳುತ್ತಿದ್ದ ಪಾಪವು ಆದಾಮನ ಪಾಪವಾಗಿದೆ. ಅವನ ಮೊದಲನೆಯ ಪಾಪ. ಅವನು ಬಳಿಕ ಮಾಡಿದ ಯಾವ ಪಾಪವೂ ಅಲ್ಲ. ಏದೇನ್ ತೋಟದಲ್ಲಿ ಅವನು ದೇವರಿಗೆ ಅವಿಧೇಯನಾದದ್ದು, ಇದು ಅವನ ಸಂತತಿಯವರೆಲ್ಲರಿಗೂ ಮರಣವನ್ನು ತಂದಿತು. ಪ್ರಿಯರೇ, ಇದು ನಮ್ಮನ್ನು ಮುಖ್ಯವಾದ ಇನ್ನೊಂದು ಸಂಗತಿಯ ಕಡೆಗೆ ಪುನಃ ತರುತ್ತದೆ. ನಾವು ಹೇಳಿದಂತೆ ನಾವೆಲ್ಲರೂ 4 ರೀತಿಯಲ್ಲಿ ಪಾಪಿಗಳಾಗಿದ್ದೇವೆ. ಮೊದಲನೆಯದು, ನಾವು ಪಾಪ ಕೃತ್ಯಗಳನ್ನು ಮಾಡುವುದರಿಂದ ಪಾಪಿಗಳಾಗಿದ್ದೇವೆ. ಮಾತ್ರವಲ್ಲದೆ ಎರಡನೆಯದು, ನಾವು ಸ್ವಭಾವತಃ ಪಾಪಿಗಳಾಗಿದ್ದೇವೆ. ಪಾಪವು ನಮ್ಮನ್ನು ಪಾಪಿಗಳನ್ನಾಗಿ ಮಾಡುವುದಲ್ಲದೆ ನಮ್ಮಲ್ಲಿ ಆ ಸ್ವಭಾವವಿರುವುದರಿಂದ ನಾವು ಪಾಪ ಮಾಡುತ್ತೇವೆ. ಮೂರನೇದಾಗಿ, ನಾವು ಪಾಪದ ಸ್ಥಿತಿಯಲ್ಲೇ ಇದ್ದೇವೆ. ದೇವರು ಇಡೀ ಮಾನವ ಸಂತತಿಯೇ ಪಾಪದಲ್ಲಿದೆ ಎಂದು ಹೇಳುತ್ತಾನೆ. ನಾಲ್ಕನೇದಾಗಿ, ಕೊನೆಯದಾಗಿ, ನಾನು ನೀನು ಪಾಪವು ನಮ್ಮ ಮೇಲೆ ಹಾಕಲ್ಪಟ್ಟವರಾಗಿದ್ದೇವೆ. ಆದಾಮನು ಮಾನವ ಸಂತತಿಯ ಮೂಲನಾಗಿದ್ದರಿಂದ ಮಾನವ ಸಂತತಿಯ ಪರವಾಗಿ ಕಾರ್ಯ ಮಾಡಿದಂತಾಯಿತು. ಕರ್ತನಲ್ಲಿ ಪ್ರಿಯರೇ, ಆದಾಮನ ಸಂಯುಕ್ತ ನಾಯಕತ್ವದಿಂದಾಗಿ ದೇವರಿಗೆ ಕ್ರಿಸ್ತನ ಮೂಲಕ ಆತನನ್ನು ನಂಬುವವರನ್ನು ರಕ್ಷಿಸಲು ಸಾಧ್ಯವಾಯಿತು. ಇದನ್ನೇ ದೈವಶಾಸ್ತ್ರಜ್ಞರು ಸಂಯುಕ್ತ ನಾಯಕತ್ವ ಎಂದು ಕರೆದರು. ಆದಾಮನು ಕ್ರಿಸ್ತನು ಮಾನವ ಸಂತತಿಯ ಪ್ರತಿನಿಧಿಗಳಾಗಿದ್ದಾರೆ. ಆದಾಮನು ಸ್ವಾಭಾವಿಕ ನಾಯಕನಾಗಿದ್ದಾನೆ. ಇದನ್ನು ನಾನು ಮೆಚ್ಚುತ್ತೇನೆ. ಒಂದು ಸ್ಟಿಕ್ಕರ್ನಲ್ಲಿ ಹೀಗೆ ಬರೆದಿದ್ದುದನ್ನು ನೋಡಿದ್ದೆ. ಅದೇನೆಂದರೆ, ನನ್ನ ಪೂರ್ವಜರು ಮಾನವರಾಗಿದ್ದರು, ನಿನ್ನದು ಗೊತ್ತಿಲ್ಲ ಎಂಬುದಾಗಿ. ಪ್ರಿಯರೇ, ದೇವರ ವಾಕ್ಯವನ್ನು ನಂಬಿ ವಿಕಾಸವಾದವನ್ನು ಒಪ್ಪಿಕೊಂಡಿದ್ದು ನೀನು ಒಬ್ಬ ಕ್ರೈಸ್ತನಾಗಿರುವುದು ಅಸಾಧ್ಯ. ಆದಾಮನು ಮಾನವ ಸಂತತಿಯ ನಾಯಕನು. ಪೌಲನು ಇಲ್ಲಿ ಅದನ್ನೇ ಹೇಳುತ್ತಿದ್ದಾನೆ. ಆದಾಮನು ಸ್ವಾಭಾವಿಕ ನಾಯಕನಾಗಿದ್ದನು. ಅವನು ಮಾಡಿದ ಅವಿಧೇಯತೆಯ ಒಂದು ಕ್ರಿಯೆಯು ಇಡೀ ಸಂತತಿಯನ್ನು ಪಾಪದಲ್ಲಿ ಮುಳುಗಿಸಿತು. ಆದಾಮನ ಪಾಪದಿಂದ ನಾವೆಲ್ಲರೂ ಪಾಪಿಗಳಾಗಿ ಮಾರ್ಪಟ್ಟೆವು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಯಾವ ಅರ್ಥವನ್ನು ಕೊಡುತ್ತದೆ ಎಂಬುದಾಗಿ ನೋಡೋಣ. ಆದಾಮನಿಂದ ನಮಗೆ ಪಾಪದ ಸ್ವಭಾವ ಬಂತೆಂದು ಈ ವಚನದ ಅರ್ಥವಲ್ಲ. ನನಗೆ ನನ್ನ ತಂದೆಯಿಂದ, ಅವರಿಗೆ ಅವರ ತಂದೆಯಿಂದ, ಹೀಗೆ ಪಾಪದ ಸ್ವಭಾವ ಬಂತೆಂದು ನಿಜವೇ. ನನ್ನ ಪಾಪ ಸ್ವಭಾವವನ್ನು ನನ್ನ ಮಗನಿಗೆ, ಅವನಿಂದ ಅವನ ಮಗನಿಗೆ, ಹೀಗೆ ಅದು ವರ್ಗಾಯಿಸಲ್ಪಡುತ್ತದೆ. ಹೀಗೆ ನಮ್ಮಲ್ಲಿ ಪಾಪದ ಸ್ವಭಾವವು ವಂಶಾನುಗತವಾಗಿ ಬಂದಿದ್ದು ನಾವು ಅದನ್ನು ನಮ್ಮ ಮುಂದಿನ ಪೀಳಿಗೆಗೆ ವರ್ಗಾಯಿಸುತ್ತೇವೆ ಎಂಬುದು ಸತ್ಯವಾದರೂ ಈ ವಚನವು ಆ ರೀತಿಯಲ್ಲಿ ಹೇಳುತ್ತಿಲ್ಲ. ಮಾತ್ರವಲ್ಲದೆ ಎಲ್ಲರೂ ಪಾಪ ಮಾಡಿದ್ದಾರೆ ಎಂಬ ಮಾತು ನಾವೆಲ್ಲರೂ ಪಾಪಕೃತ್ಯಗಳನ್ನು ಮಾಡಿದವರೆಂದು ಅರ್ಥ ಕೊಡುತ್ತಿಲ್ಲ. ನಾವು ಪಾಪಿಗಳೇ. ಆದರೆ ಈ ವಚನವು ಇಲ್ಲಿ ಅದನ್ನು ಹೇಳುತ್ತಿಲ್ಲ. ಹಾಗಾದರೆ ಇದರ ಅರ್ಥವೇನು? ನಾವು ಮಾನವ ಸಂತತಿಯ ಮೂಲ ಪಿತೃವಿನೊಂದಿಗೆ ಸಂಬಂಧ ಹೊಂದುವ ಮೊದಲೇ, ನಮ್ಮಲ್ಲಿ ಇನ್ನೂ ಮಾನವ ಸ್ವಭಾವ ಉಂಟಾಗುವ ಮೊದಲೇ, ನಾವು ಹುಟ್ಟುವ ಮೊದಲೇ ನಾವು ಆದಾಮನಿಂದಾಗಿ ಪಾಪಿಗಳಾಗಿದ್ದೇವೆ ಎಂಬುದಾಗಿ ಇದರ ಅರ್ಥ. ಕರ್ತನಲ್ಲಿ ಪ್ರಿಯರೇ, ಆದಾಮನ ಪಾಪವು ನಮ್ಮ ಮೇಲೆ ಬಂದಿತು. ಆದಾಮನು ಮಾಡಿದ್ದನ್ನು ನಾವು ಮಾಡಿದೆವು. ಒಂದು ವೇಳೆ ದೇವರು ನಮ್ಮೆಲ್ಲರನ್ನು ಏದೇನ್ ತೋಟದೊಳಗೆ ಹಾಕಿ ಆದಾಮನಿಗೆ ಮಾಡಿದ ಪರೀಕ್ಷೆಯನ್ನೇ ನಮಗೂ ಮಾಡಿದರೆ, ನಿನ್ನ ಪಾಪ ಸ್ವಭಾವದೊಂದಿಗೆ ನೀನು ಪಾಪ ಸ್ವಭಾವವಿಲ್ಲದಿದ್ದ ಆದಾಮನಿಗಿಂತ ಉತ್ತಮ ರೀತಿಯಲ್ಲಿರುತ್ತಿದ್ದೀಯೋ? ನಾನು ನೆನೆಸುವುದಿಲ್ಲ. ಆದಾಮನ ಅವಿಧೇಯತೆಯ ಒಂದು ಕ್ರಿಯೆಯು ನಮ್ಮೆಲ್ಲರನ್ನೂ ಪಾಪಿಗಳನ್ನಾಗಿ ಮಾಡಿತು ಎಂಬ ಸತ್ಯವನ್ನು ನಾವು ಒಪ್ಪಿಕೊಳ್ಳಲೇಬೇಕಾಗಿದೆ. ಪ್ರಿಯರೇ, ಕ್ರಿಸ್ತನ ನೀತಿಯು ಆತನ ಮರಣದ ಕಾರಣದಿಂದಾಗಿ ನಮಗೆ ಕೊಡಲ್ಪಟ್ಟಿತೆಂದು ನಾವು ನೋಡಿದೆವು. ಕ್ರಿಸ್ತನು ಒಂದು ಹೊಸ ಜನಾಂಗದ ಮುಖ್ಯಸ್ಥನಾದನು.
ಹೊಸದಾದ ಬಿಡುಗಡೆ ಹೊಂದಿದ ಮಾನವ ಜನಾಂಗ. ಸಭೆಯು ಆತನ ದೇಹವಾಗಿದ್ದು ಹೊಸ ಸೃಷ್ಟಿಯಾಗಿರುತ್ತದೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದೆ ಸಾಗುತ್ತಿರುವಾಗ ನಾವು ಒಂದು ಪದವನ್ನು ಕಾಣುತ್ತೇವೆ. ಅದು ಬಹು ಅರ್ಥವತ್ತಾಗಿದೆ. ಅದು ಮತ್ತು ಎಂಬ ಶಬ್ದ. ಪೌಲನ ಮಾತಿನ ಅರ್ಥವೇನೆಂದರೆ, ನಾವು ಆದಾಮನಲ್ಲಿ ಕಳಕೊಂಡದ್ದಕ್ಕಿಂತೂ ಮತ್ತೂ ಹೆಚ್ಚಿನದನ್ನು ಕ್ರಿಸ್ತನಲ್ಲಿ ಹೊಂದಿದ್ದೇವೆ ಎಂದು. ಇದು ವಚನ 9ರಲ್ಲಿ ಇದೆ. ಮರಣವು ಆದಾಮನ ಮೂಲಕವಾಗಿ ಬಂತು. ಆದಾಮನ ಪ್ರಥಮ ಪಾಪವು ಎಲ್ಲರನ್ನೂ ಒಳಗೊಂಡಿತೆಂದು ತಿಳಿಯಬೇಕಾದರೆ ಚಿಕ್ಕ ಮಗುವೊಂದು ಯಾವ ಪಾಪ ಮಾಡದಿದ್ದರೂ ಸಾಯುವ ಘಟನೆಯನ್ನು ನೆನಪಿಗೆ ತಂದುಕೋ. ಆ ಚಿಕ್ಕ ಮಗುವು ಆದಾಮನ ಸಂಗತಿಗೆ ಸೇರಿದ್ದಾಗಿದೆ. ಆದಾಮನಲ್ಲಿ ಎಲ್ಲರೂ ಸಾಯುವವರಾಗಿದ್ದಾರೆ. ದೇವರು ಮಾನವನನ್ನು ಸಾಯುವುದಕ್ಕಾಗಿ ಸೃಷ್ಟಿಸಲಿಲ್ಲ. ದೇವರು ಅವನಿಗಾಗಿ ಒಳ್ಳೆಯದನ್ನು ಇಟ್ಟಿದ್ದಾನೆ. ಪ್ರಿಯರೇ, ಈ ಯೋಚನೆಯೊಂದಿಗೆ 13ನೇ ವಚನಕ್ಕೆ ಹೋಗೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಧರ್ಮಶಾಸ್ತ್ರ ಉಂಟಾಗುವುದಕ್ಕೆ ಮುಂಚೆಯೇ ಪಾಪವು ಲೋಕದಲ್ಲಿತ್ತು. ಆದರೆ ಧರ್ಮಶಾಸ್ತ್ರವಿಲ್ಲದಿರುವಾಗ ಪಾಪವು ಲೆಕ್ಕಕ್ಕೆ ಬರುವುದಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಆದಾಮನಿಂದ ಮೋಶೆಯವರೆಗೂ ಪಾಪವು ಲೋಕದಲ್ಲಿತ್ತು. ಆದರೆ ಆ ಸಮಯದಲ್ಲಿ ಪಾಪವು ಒಂದು ಅಪರಾಧವಾಗಿರಲಿಲ್ಲ. ಅದು ದೇವರಿಗೆ ವಿರುದ್ಧವಾದ ಸಂಗತಿ ಮಾತ್ರವಾಗಿತ್ತು. ಕಾಯಿನನು ತನ್ನ ತಮ್ಮನಾದ ಹೇಬೇಲನನ್ನು ಕೊಂದಾಗ ದೇವರು ಅವನಿಗೆ ಮರಣ ಶಿಕ್ಷೆಯನ್ನು ವಿಧಿಸದಿದ್ದುದು ಈ ಕಾರಣದಿಂದಲೇ. ಇದಕ್ಕಿಂತ ಹೆಚ್ಚಿನ ಒಂದು ಕ್ರೂರವಾದ ಕಾರ್ಯ ಬೇರೆ ಇರಲಿಕ್ಕಿಲ್ಲ. ಆದರೆ ದೇವರು ಇನ್ನೂ ಕೊಲ್ಲಬಾರದು ಎಂದು ಹೇಳಿರಲಿಲ್ಲ. ದೇವರು ಕಾಯಿನನ್ನು ಕಾಯುವುದಕ್ಕೆ ಅವನ ಮೇಲೆ ಒಂದು ಗುರುತನ್ನು ಇಟ್ಟನು. ಸ್ವಲ್ಪ ಮುಂದಕ್ಕೆ ಬರುವಾಗ ಕಾಯಿನನ ಮಕ್ಕಳಲ್ಲಿ ಒಬ್ಬನಾದ ಲೇಮೆಕನು ಒಬ್ಬ ಮನುಷ್ಯನನ್ನು ಕೊಂದು ಅದು ಯಾತಕ್ಕೆಂದು ಹೇಳಿದನು. ಪ್ರಿಯರೇ, ಲೇಮೆಕನಿಗೆ ಕೊಲ್ಲುವುದಕ್ಕೆ ಒಂದು ಕಾರಣವಿತ್ತು, ಮತ್ತು ಜಲಪ್ರಳಯದಲ್ಲಿ ನಾಶವಾಗುವ ಮಾನವ ಸಂತತಿಯು ಪಾಪದಿಂದ ತುಂಬಿ ಹೋಗಿತ್ತು. ಅವರು ಸುಧಾರಿಸಲಾಗದಷ್ಟು ಕೆಟ್ಟು ಹೋಗಿದ್ದರು. ಆದರೆ ಅವರು ಪಾಪಿಗಳಾದದ್ದರಿಂದ ದಂಡನೆಗೊಳಗಾದರು. ಪ್ರಿಯರೇ, ಸುವಾರ್ತೆ ಕೇಳದ ಮೂರ್ತಿ ಪೂಜಕರು ನಾಶವಾದರೋ ಎಂಬ ಪ್ರಶ್ನೆಗೆ ಇದು ಉತ್ತರ ಕೊಡುತ್ತದೆ. ಅದಕ್ಕೆ ಉತ್ತರವೇನೆಂದರೆ, ಎಲ್ಲ ಮನುಷ್ಯರು ನಾಶನ ಪಾತ್ರರೇ ಆಗಿದ್ದಾರೆ. ಇದನ್ನು ಒಪ್ಪಿಕೊಳ್ಳಲು ನಮಗೆ ಕಷ್ಟವಾದೀತು. ಆದರೆ ನಾವು ಕೂಡ ನಾಶನ ಯೋಗ್ಯವಾದ ಸಂತತಿಯಲ್ಲೇ ಹುಟ್ಟಿದ್ದೇವೆ. ನಾವೇನು ಉತ್ತಮರಲ್ಲ. ನಾವು ವಿಕಾಸವಾದಕ್ಕೆ ಸೇರಿದವರಲ್ಲ. ದಿನೇ ದಿನೇ ಸುಧಾರಣೆ ಹೊಂದುವವರಲ್ಲ. ನಾವು ನಾಶನಕ್ಕೆ ಗುರಿಯಾದ ಸಂತತಿಯವರಾದ್ದರಿಂದ ನಮಗೆ ಬಿಡುಗಡೆ ಬೇಕಾಗಿದೆ. ಮಾನವನ ಹೃದಯದ ಯೋಚನೆಯು ದೇವರಿಗೆ ಹೊರತದ್ದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಹಾಗಾದರೆ ದೇವರನ್ನೂ ಎಲ್ಲರನ್ನೂ ರಕ್ಷಿಸಬೇಕಾಗಿದೆ ಎಂದು ಯಾರಾದರೂ ಹೇಳಬಹುದು. ಇಲ್ಲ, ಹಾಗಿಲ್ಲ. ಪ್ರಿಯ ಸ್ನೇಹಿತನೇ, ಒಂದು ವೇಳೆ ನೀನು ಒಂದು ಕೆಸರಿನ ಹೊಂಡಕ್ಕೆ ಹೋದಿ ಎಂದು ತಿಳಿದುಕೋ. ಅಲ್ಲಿ 100 ಆಮೆಗಳಿವೆ. ನೀನು ಒಂದು ಆಮೆಯನ್ನು ಹೊರಕ್ಕೆ ತರುತ್ತಿ, ಆ ಆಮೆಗೆ ಹಾರಲು ಕಲಿಸಿಕೊಡುತ್ತಿ. ಬಳಿಕ ಆ ಆಮೆ ಆ ಕೆಸರಿನ ಹೊಂಡಕ್ಕೆ ಹೋಗಿ ಇತರ ಆಮೆಗಳಿಗೆ, ನಿಮಗೆ ಹಾರಲು ಕಲಿಯುವ ಮನಸ್ಸಿಲ್ಲವೇ ಎಂದು ಕೇಳಬಹುದು. ಆಗ ಉಳಿದ ಆಮೆಗಳೆಲ್ಲ ನಗಾಡುತ್ತಾ, ಇಲ್ಲ, ನಮಗೆ ಇಲ್ಲಿಯೇ ಒಳ್ಳೆಯದಾಗುತ್ತದೆ, ನಮಗೆ ಹಾರಲು ಮನಸ್ಸಿಲ್ಲ ಎನ್ನುತ್ತವೆ. ಪ್ರಿಯರೇ, ನಾಶನ ಪಾತ್ರವಾದ ಮಾನವನ ಸಂತತಿಯ ಪರಿಸ್ಥಿತಿ ಇದೇ ಆಗಿರುತ್ತದೆ. ಜನರಿಗೆ ರಕ್ಷಣೆಯೂ ಬೇಕಾಗಿಲ್ಲ. ಅವರು ದೇವರಿಂದ ದೂರವಾಗಿ ನಾಶನಕ್ಕೆ ಹೋಗುವವರಾಗಿದ್ದಾರೆ. ಈ ಮಹಾ ವಿಶೇಷ ಸತ್ಯವು ನಮ್ಮ ಮನಸ್ಸಿನೊಳಗೆ ಸುಲಭವಾಗಿ ಹೋಗುವುದಿಲ್ಲ. ಯಾಕಂದರೆ ನಮ್ಮಲ್ಲಿ ಆ ನಾಶನ ಪಾತ್ರವಾದ ಸ್ವಭಾವವಿರುತ್ತದೆ. ನಾವು ಬಹಳ ಒಳ್ಳೆಯವರಾಗಿದ್ದೇವೆಂದು ಭಾವಿಸುತ್ತೇವೆ, ಆದರೆ ನಿಜವಾಗಿ ನಾವು ಹಾಗಿಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆದರೂ ಆದಾಮನ ಕಾಲದಿಂದ ಮೋಶೆಯ ಕಾಲದವರೆಗೂ ಮರಣದ ಆಳಿಕೆಯು ನಡೆಯುತ್ತಿತ್ತು. ಆದಾಮನು ದೇವಾಜ್ಞೆ ಮೀರಿ ಮಾಡಿದ ಪಾಪಕ್ಕೆ ಸಮಾನವಾದ ಪಾಪವನ್ನು ಮಾಡದೇ ಇದ್ದವರ ಮೇಲೆಯೂ ಅದು ನಡೆಯುತ್ತಿತ್ತು. ಆ ಆದಾಮನು ಬರಬೇಕಾದ ಒಬ್ಬಾತನಿಗೆ ಸೂಚಕ ಪುರುಷನಾಗಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪೌಲನು ಮರಣವನ್ನು ವ್ಯಕ್ತಿ ರೂಪದಲ್ಲಿ ಹೇಳುತ್ತಾನೆ. ಮರಣವು ಒಬ್ಬ ಅರಸನಂತೆ ಆದಾಮನಿಂದ ಮೋಶೆಯವರೆಗೂ ಆಳ್ವಿಕೆ ಮಾಡಿತು ಎಂದು ಹೇಳುತ್ತಾನೆ. ಅಲ್ಲಿಯವರೆಗೆ ದಶಾಜ್ಞೆಗಳು ಕೊಡಲ್ಪಟ್ಟಿಲ್ಲವಾದ್ದರಿಂದ ಮಾನವನು ದಶಾಜ್ಞೆಗಳನ್ನು ಮೀರಿದವನಲ್ಲವಾದರೂ ಅವನು ಒಬ್ಬ ಪಾಪಿಯಾಗಿದ್ದನು. ಪ್ರಿಯರೇ, ಸತ್ಯವೇದದಲ್ಲಿ ಮರಣ ಎಂಬ ಶಬ್ದವು 3 ರೀತಿಯಲ್ಲಿ ಉಪಯೋಗಿಸಲ್ಪಟ್ಟಿದೆ. ದೈಹಿಕ ಮರಣವು ಒಂದು, ಅದು ದೇಹಕ್ಕೆ ಮಾತ್ರ ಸಂಬಂಧಿಸಿದ್ದು.
ಆತ್ಮವು ಶರೀರದಿಂದ ಬೇರೆಯಾಗುವ ಕ್ರಿಯೆಯಾಗಿದೆ. ಈ ಮರಣವು ಆದಾಮನ ಪಾಪದ ಕಾರಣದಿಂದ ಬರುತ್ತದೆ. ಆತ್ಮಿಕ ಮರಣವೂ ಇದೆ. ಅದು ದೇವರಿಗೆ ವಿರುದ್ಧವಾಗಿ ಆತನಿಂದ ದೂರವಾಗಿರುವ ಸ್ಥಿತಿ. ಈ ಸ್ವಭಾವವು ನಮಗೆ ಆದಾಮನಿಂದ ಬಂದದ್ದಾಗಿದೆ. ನಾವು ದೇವರಿಂದ ದೂರವಾಗಿ ಪಾಪ ಅಪರಾಧಗಳಲ್ಲಿ ಸತ್ತವರಾಗಿದ್ದೇವೆ. ಇದನ್ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನದಲ್ಲಿ ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಸತ್ಯವೇದವು ಈ ಚಿತ್ರಣವನ್ನು ನೀಡುತ್ತದೆ. ಮೂರನೆಯದು ನಿತ್ಯ ಮರಣ. ಅದು ದೇವರಿಂದ ನಿತ್ಯ ಕಾಲಕ್ಕೂ ದೂರವಾಗಿರುವ ಸ್ಥಿತಿ. ಮಾನವನಿಗೆ ಬಿಡುಗಡೆಯಾಗದಿದ್ದರೆ ಈ ನಿತ್ಯ ಮರಣ ಬಂದೇ ಬರುತ್ತದೆ. ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ 8ನೇ ವಚನವನ್ನು ನೋಡಿರಿ. ಪ್ರಿಯರೇ, ಇಲ್ಲಿ ಆದಾಮನನ್ನು ಕ್ರಿಸ್ತನಿಗೆ ಸೂಚಕವಾಗಿ ಹೇಳಲ್ಪಟ್ಟಿದೆ. ಬರಬೇಕಾದ ಒಬ್ಬಾತನಿಂದ ಸೂಚಕನಾಗಿದ್ದಾನೆ ಎಂಬುದಾಗಿ. ಯೇಸು ಪ್ರೀತಿಸುತ್ತಾನೆ, ನಿನ್ನನ್ನು ಪ್ರೀತಿಸುತ್ತಾನೆ. ನಿನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ. ನಿನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ. ಯೇಸು ಪ್ರೀತಿಸುತ್ತಾನೆ. ನಿನ್ನ ಸಮಸ್ಯೆ ಏನಿದ್ದರೂ, ಚಿಂತೆಯಲ್ಲಿ ಮುಳುಗಿದ್ದರೂ, ನಿನ್ನ ಸಮಸ್ಯೆ ಏನಿದ್ದರೂ, ಚಿಂತೆಯಲ್ಲಿ ಮುಳುಗಿದ್ದರೂ, ಯೇಸುವು ನಿನಗೆ ವಿಶೇಷ ಪರಿಹಾರ ಮಾಡುವನು. ಯೇಸುವು ನಿನಗೆ ವಿಶೇಷ ಪರಿಹಾರ ಮಾಡುವನು. ಯೇಸು ಪ್ರೀತಿಸುತ್ತಾನೆ. ನಿನ್ನಲ್ಲಿ ಅನೇಕ ಕಷ್ಟಗಳು ಸಹಿಸಿಕೊಳ್ಳದ. ಪ್ರಿಯರೇ, ಮುಂದಕ್ಕೆ ನಾವು ಕ್ರಿಸ್ತನ ನಾಯಕತ್ವ ಎಂಬ ವಿಚಾರವನ್ನು ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 15ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆದರೆ ಆ ಅಪರಾಧದ ಸಂಗತಿಗೂ ದೇವರ ಕೃಪಾದಾನದ ಸಂಗತಿಗೂ ಬಹಳ ಹೆಚ್ಚು ಕಡಿಮೆ ಉಂಟು. ಹೇಗೆಂದರೆ, ಆ ಒಬ್ಬನ ಅಪರಾಧದಿಂದ ಎಲ್ಲ ಮನುಷ್ಯರು ಸತ್ತದ್ದು ನಿಶ್ಚಯವಾಗಿರಲಾಗಿ, ದೇವರ ಕೃಪೆಯು ಯೇಸು ಕ್ರಿಸ್ತನೆಂಬ ಈ ಒಬ್ಬ ಪುರುಷನ ಕೃಪೆಯಿಂದ ಸಿಕ್ಕುವ ವರವು ಎಲ್ಲ ಮನುಷ್ಯರಿಗೆ ಹೇರಳವಾಗಿ ಸಿದ್ಧವಾಗಿರುವುದು ಮತ್ತು ನಿಶ್ಚಯವಲ್ಲವೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಮಗೆ ಕ್ರಿಸ್ತನಲ್ಲಿ ಮತ್ತೂ ಹೆಚ್ಚಿನದು ದೊರಕಿದೆ. ನಾವು ಏದೇನ್ ತೋಟಕ್ಕಿಂತಲೂ ಹೆಚ್ಚಿನದನ್ನು ಎದುರು ನೋಡುತ್ತಿದ್ದೇವೆ. ಮುಂದಕ್ಕೆ ನಾವು ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ಇದಲ್ಲದೆ ಪಾಪ ಮಾಡಿದ ಒಬ್ಬನಿಂದಲೇ ದುಷ್ಫಲ ಬಂದಂತೆ ಈ ವರವು ಬರಲಿಲ್ಲ. ಹೇಗೆಂದರೆ, ಒಬ್ಬನೇ ಮನುಷ್ಯನ ಪಾಪದ ದೆಸೆಯಿಂದ ಸಾಯಬೇಕೆಂಬ ನಿರ್ಣಯವು ಉಂಟಾಯಿತು. ಆದರೆ ದೇವರ ಕೃಪಾದಾನವು ಅನೇಕರ ಅಪರಾಧಗಳ ಕಾರಣದಿಂದ ಉಂಟಾಗಿ ಅವರನ್ನು ನೀತಿವಂತರೆಂದು
ನಿರ್ಣಯಿಸುವಂಥದ್ದಾಗಿದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಒಂದು ಕಠಿಣವಾದ ಭಾಗವಾಗಿದೆ. ಅದನ್ನು ಸರಳವಾಗಿ ಹೇಳಬೇಕೆಂದರೆ ಅದರ ಅರ್ಥ ಹೀಗಾಗುತ್ತದೆ: ಒಂದು ಅಪರಾಧದಿಂದ ಇಡೀ ಜನಾಂಗವು ಪಾಪಕ್ಕೊಳಗಾಯಿತು ಮತ್ತು ಕ್ರಿಸ್ತನ ಒಂದು ವಿಧೇಯತೆ ಹಾಗೂ ಮರಣದಿಂದ ನಾಶನ ಪಾತ್ರನಾದ ಮಾನವನು ರಕ್ಷಿಸಲ್ಪಡುವುದಕ್ಕೆ ಸಾಧ್ಯವಾಯಿತು. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಒಬ್ಬನು ಮಾಡಿದ ಅಪರಾಧದಿಂದ ಮರಣವು ಉಂಟಾಗಿ ಆ ಒಬ್ಬನ ದೆಸೆಯಿಂದಲೇ ಆಳುವುದಾದರೆ, ದೇವರು ಧಾರಾಳವಾಗಿ ಅನುಗ್ರಹಿಸುವ ಕೃಪಾದಾನವನ್ನು, ನೀತಿಯೆಂಬ ವರವನ್ನು ಹೊಂದಿದವರು ಯೇಸು ಕ್ರಿಸ್ತನೆಂಬ ಈ ಒಬ್ಬ ಪುರುಷನ ಮೂಲಕ ಜೀವಭರಿತರಾಗಿ ಆಳುವುದು ಮತ್ತು ನಿಶ್ಚಯವಲ್ಲವೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮರಣವು ನಮ್ಮನ್ನು ಆಳುತ್ತದೆಂದು ಪೌಲನು ಹೇಳಿದ್ದಾನೆ. ಒಬ್ಬ ಮನುಷ್ಯನಿಂದಲೇ ಮರಣವು ಆಳ್ವಿಕೆಗೆ ಬಂತು. ಅವನು ಮಾಡಿದ ಒಂದು ಅಪರಾಧ, ಮೂಲ ಪಾಪವೆಂಬ ಒಂದೇ ಕ್ರಿಯೆಯು ಇಡೀ ಸಂತತಿಯನ್ನು ಆವರಿಸಿತು. ಇಲ್ಲಿ ಪೌಲನು ಮರಣದ ಆಳ್ವಿಕೆಗಿಂತ ಹೆಚ್ಚಿನದಾದ ಒಂದು ಆಳ್ವಿಕೆಯ ಕುರಿತು ಹೇಳುತ್ತಾನೆ. ಅದು ಜೀವದ ಆಳ್ವಿಕೆ. ಅದು ಮರಣದ ಆಳ್ವಿಕೆಯಲ್ಲಿರುವವರಿಗೆ ಮಹಾಕೃಪೆಯಿಂದಲೇ ಕೊಡಲ್ಪಡುತ್ತದೆ. ಪ್ರಿಯರೇ, ಮನುಷ್ಯನು ಅದನ್ನು ಸ್ವೀಕರಿಸಿದರೆ ಸಾಕು. ಈ ಜೀವದ ರಾಜ್ಯದ ಅರಸನು ಯೇಸು ಕ್ರಿಸ್ತನೇ. ಜೀವದ ವರವು ಆತನಿಂದಲೇ ದೊರಕುತ್ತದೆ. ದೇವರಿಗೆ ಮಹಿಮೆಯಾಗಲಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 18 ಮತ್ತು 19ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಹೀಗಿರಲಾಗಿ ಒಂದೇ ಅಪರಾಧದ ಮೂಲಕ ಎಲ್ಲ ಮನುಷ್ಯರಿಗೆ ಸಾಯಬೇಕೆಂಬ ನಿರ್ಣಯವು ಹೇಗೆ ಉಂಟಾಯಿತೋ, ಹಾಗೆಯೇ ಒಂದೇ ಸತ್ಕಾರ್ಯದಿಂದ ಎಲ್ಲ ಮನುಷ್ಯರಿಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗಿ ಜೀವವನ್ನು ಫಲಿಸುತ್ತದೆ. ಒಬ್ಬನ ಅವಿಧೇಯತ್ವದಿಂದ ಎಲ್ಲರೂ ಹೇಗೆ ಪಾಪಿಗಳಾದರೋ, ಹಾಗೆಯೇ ಒಬ್ಬನ ವಿಧೇಯತ್ವದಿಂದ ಎಲ್ಲರೂ ನೀತಿವಂತರಾಗುವರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪಾಪವು ಆರೋಪಿಸಲ್ಪಡುವ ಹಾಗೂ ನೀತಿಯು ಹೊದಿಸಲ್ಪಡುವ ಸೂತ್ರ ಇದೇ ಆಗಿದೆ. ಕ್ರಿಸ್ತನ ಹಾಗೂ ಆದಾಮನ ಮುಂದಾಳತ್ವದ ಬೋಧನೆಯೂ ಇದೇ ಆಗಿದೆ. ಪೌಲನು ಇಲ್ಲಿ ಸಂಯುಕ್ತ ನಾಯಕತ್ವದ ತನ್ನ ವಾದಗಳನ್ನು ಕೊನೆಗೊಳಿಸುತ್ತಾನೆ. ಆದಾಮನ ಅವಿಧೇಯತೆಯ ಒಂದು ಕ್ರಿಯೆಯಿಂದಾಗಿ ಎಲ್ಲರೂ ಪಾಪಿಗಳಾದರು. ಪಾಪದ ಸ್ವಭಾವ ಹೊಂದಿದವರು ಮಾತ್ರವಲ್ಲದೆ ಪಾಪದ ಕ್ರಿಯೆಯ ತಪ್ಪಿಗಸ್ತರೂ ಆದರು. ಕ್ರಿಸ್ತನ ವಿಧೇಯತ್ವದ ಮರಣ ಪುನರುತ್ಥಾನಗಳಿಂದ ಆತನಲ್ಲಿ ನಂಬುವ ಪಾಪಿಯನ್ನು ದೇವರು ನೀತಿವಂತನೆಂದು ಘೋಷಿಸುವುದಕ್ಕೆ ಸಾಧ್ಯವಾಯಿತು. ಮುಂದಕ್ಕೆ ನಾವು ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 20ನೇ ವಚನವನ್ನು. ಅಲ್ಲಿ ಹೀಗೆ ನೋಡುತ್ತೇವೆ: ಅಪರಾಧಗಳು ಹೆಚ್ಚಾಗಿ ಕಂಡುಬರುವ ಹಾಗೆ ಧರ್ಮಶಾಸ್ತ್ರವು ಮಧ್ಯೆ ಬಂತು. ಆದರೆ ಪಾಪವು ಹೆಚ್ಚಿದಲ್ಲೇ ಕೃಪೆಯು ಎಷ್ಟೋ ಹೆಚ್ಚಾಗಿ ಪ್ರಬಲವಾಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಧರ್ಮಶಾಸ್ತ್ರವನ್ನು ಕೊಟ್ಟಾಗ ಅದರೊಂದಿಗೆ ಯಜ್ಞಾರ್ಪಣೆಯ ಒಂದು ವಿಧಿಯನ್ನು ಕೊಟ್ಟನು. ಮುಂದಕ್ಕೆ ಕ್ರಿಸ್ತನು ಅದನ್ನು ಪೂರ್ಣಗೊಳಿಸುವುದಕ್ಕಾಗಿ ಬಂದನು. ಅಂದರೆ ದೇವರು ನಾಶನ ಪಾತ್ರನಾದ ಮಾನವ ಜನಾಂಗಕ್ಕೆ ಪಾಪಗಳ ಅಪರಾಧದಿಂದ ಬಿಡುಗಡೆಯಾಗುವ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಆ ಪಾಪದ ಸ್ವಭಾವವು ನಮ್ಮ ಜೀವಮಾನವಿಡೀ ನಮ್ಮೊಂದಿಗೆ ಇರುವಂಥದ್ದಾಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕೊನೆಯದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 21ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಹೀಗೆ ಪಾಪವು ಮರಣವನ್ನುಂಟು ಮಾಡುತ್ತಾ ಅಧಿಕಾರವನ್ನು ನಡೆಸಿದ ಹಾಗೆಯೇ ದೇವರ ಕೃಪೆಯು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನೀತಿಯನ್ನು ಕೊಟ್ಟು ನಿತ್ಯ ಜೀವವನ್ನುಂಟು ಮಾಡುತ್ತಾ ಅಧಿಕಾರವನ್ನು ನಡೆಸುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪಾಪವು ಮರಣವನ್ನುಂಟು ಮಾಡುತ್ತಾ ಎಂಬುದಾಗಿ ನೋಡುವಾಗ, ಪಾಪವು ಆಳುತ್ತಿರುವ ಈ ಜಗತ್ತಿನಲ್ಲಿ ನಾನು ನೀವು ಜೀವಿಸುತ್ತಿದ್ದೇವೆ. ಈ ದಿನಗಳಲ್ಲಿ ಜಗತ್ತನ್ನು ಯಾರು ಆಳುತ್ತಿದ್ದಾರೆಂದು ತಿಳಿದುಕೊಳ್ಳ ಬಯಸುತ್ತೀಯೋ? ಸೈತಾನನು ಲೋಕಾಧಿಪತಿಯೆಂದು ಸತ್ಯವೇದವು ಹೇಳುತ್ತದೆ. ಯಾರನ್ನು ನುಂಗಲಿ ಎಂಬುದಾಗಿ ಈ ಭೂಮಿಯಲ್ಲಿ ಅವನು ಸಂಚರಿಸುತ್ತಿದ್ದಾನೆ. ಪೇತ್ರನು ಬರೆದ 1ನೇ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಅದನ್ನು ತಿಳಿದುಕೊಳ್ಳುತ್ತೇವೆ. ಪ್ರಿಯರೇ, ಪಾಪವು ಮರಣವನ್ನುಂಟು ಮಾಡುತ್ತಾ ಅಧಿಕಾರ ನಡೆಸಿತು. ಇದರಿಂದಾಗಿ ಸಮಾಧಿಗಳು ತುಂಬುತ್ತಲೇ ಇರುತ್ತವೆ. ಹಾಗೆಯೇ ದೇವರ ಕೃಪೆಯು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನೀತಿಯನ್ನು ಕೊಟ್ಟು ನಿತ್ಯ ಜೀವವನ್ನುಂಟು ಮಾಡುತ್ತದೆ. ಪ್ರಿಯರೇ, ಆತನು ನಾಶನ ಪಾತ್ರವಾದ ಜನಾಂಗದಿಂದ ಬಿಡಿಸಿಕೊಳ್ಳುವ ಮನಸ್ಸಿದ್ದವರನ್ನು ಕರೆಯುತ್ತಾ ಇದ್ದಾನೆ. ಆದರೆ ಮಾನವನಲ್ಲಿರುವ ಮೂಲ ಸ್ವಭಾವವು ಇದಕ್ಕೆ ಒಪ್ಪಿಕೊಳ್ಳುವುದಿಲ್ಲ.
ಮಾನವನು ದೇವರಿಂದ ದೂರವಾಗಿದ್ದಾನೆ, ಅವನಲ್ಲಿ ಪಾಪದ ಸ್ವಭಾವವಿರುತ್ತದೆ. ಈ ನಾಶನಕ್ಕೊಳಗಾದ ಸಂತತಿಗೆ ದೇವರು ರಕ್ಷಣೆಯನ್ನು ಕೊಡುತ್ತಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಕ್ರಿಸ್ತನ ಮರಣದಲ್ಲಿ ದೇವರ ನೀತಿಗೆ ಬೇಕಾದದೆಲ್ಲವೂ ಒದಗಿಸಲ್ಪಟ್ಟಿತು. ಕ್ರಿಸ್ತನ ಕ್ರೂಜೆಯಲ್ಲಿ ದೇವರ ರಾಜ್ಯವು ಸಂಪೂರ್ಣವಾಗಿ ಹಾಗೂ ಭದ್ರವಾಗಿ ಸ್ಥಾಪಿಸಲ್ಪಟ್ಟಿದೆ. ಬೇರೆಲ್ಲವೂ ಮುಳುಗುವ ಉಸುಬಿನಂತಿದೆ. ನಂಬಿಕೆಯಿರಿಸುವ ವಿಶ್ವಾಸಿಗೆ ಕಡೇ ಆದಾಮನೊಂದಿಗೆ ಒಂದಾಗಿ ಮಾಡಲ್ಪಟ್ಟು ನಿತ್ಯ ಜೀವವನ್ನು ಹೊಂದುವ ಸಾಧ್ಯತೆಯಿದೆ. ಈತನು ಪುನರುತ್ಥಾನನಾದ ಮಹಿಮೆಯ ರಕ್ಷಕನಾಗಿರುತ್ತಾನೆ. ಇದರಿಂದಾಗಿ ರಕ್ಷಿಸಲ್ಪಟ್ಟ ಪಾಪಿಯು ಪರಿಶುದ್ಧನಾಗುವ ಸಾಧ್ಯತೆ ಉಂಟಾಗುತ್ತದೆ. ಇದನ್ನು ಮುಂದಿನ ಅಧ್ಯಾಯದಲ್ಲಿ ನಾವು ನೋಡಲಿದ್ದೇವೆ. ಅದಕ್ಕಾಗಿ ನೀವೆಲ್ಲರೂ ಪ್ರಾರ್ಥನಾಪೂರ್ವಕವಾಗಿ ದೇವರ ವಾಕ್ಯವನ್ನು ಓದಿಕೊಂಡು ಸಿದ್ಧರಾಗಿರಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯವು ನಮಗೆ ಬೋಧಿಸಿರುವ ಹಾಗೆ ಯೇಸು ಕ್ರಿಸ್ತನ ಮೂಲಕವಾಗಿ ತಂದೆಯಾದ ದೇವರು ನಮಗೆ ಎಲ್ಲ ಆತ್ಮೀಯ ವರಗಳನ್ನು ಅನುಗ್ರಹಿಸಿದ್ದಾನೆ. ನಮ್ಮ ಜೀವಿತವು ಸುಭದ್ರವಾದ ಕ್ರಿಸ್ತ ನಂಬಿಕೆಯ ಜೀವಿತವಾಗಿರಬೇಕು. ಆದುದರಿಂದ ನಾವೆಲ್ಲರೂ ಕ್ರಿಸ್ತನನ್ನು ಅಂಗೀಕರಿಸಿಕೊಂಡವರಾಗಿ ಪಾಪ ಪರಿಹಾರದ ನಿಶ್ಚಯತ್ವದಿಂದ ಆತನ ವಾಕ್ಯಗಳಿಂದ ತುಂಬಿಸಲ್ಪಟ್ಟವರಾಗಿ ಫಲಭರಿತವಾದ ಜೀವಿತವನ್ನು ಜೀವಿಸಲು ದೇವರು ನಮಗೆ ಸಹಾಯ ಮಾಡಲಿ. ಎಂದಿಗೂ ನಿಂತು ಹೋಗದ ಆತನ ಕೃಪೆಯು ನಿಮ್ಮೆಲ್ಲರ ಸಂಗಡ ಯಾವಾಗಲೂ ಇರಲಿ. ಪ್ರಿಯರೇ, ಭಕ್ತರ ಪರಿಶುದ್ಧರಾಗುವಿಕೆ, ಆದಾಮನ ಹಾಗೂ ಕ್ರಿಸ್ತನ ಮುಂದಾಳತ್ವ ಎಂಬ ವಿಷಯಗಳನ್ನು ನಾವು ಬಹು ಸ್ಪಷ್ಟವಾಗಿ ತಿಳಿದುಕೊಂಡೆವು. ಶಾರೀರಿಕ ಮರಣದಿಂದ ಯಾರಿಗೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ದೇವರ ಉಚಿತಾರ್ಥ ವರವಾಗಿರುವ ಕ್ರಿಸ್ತನಲ್ಲಿ ದೊರಕುವ ನಿತ್ಯ ಜೀವದ ಮೂಲಕ ನಿತ್ಯ ಮರಣದಿಂದ ತಪ್ಪಿಸಿಕೊಳ್ಳಬಹುದು. ಆದುದರಿಂದ ನಮ್ಮ ಮಧ್ಯಸ್ಥನಾದ ಕ್ರಿಸ್ತನೊಡನೆ ದಿನಾಲೂ ಜೀವಿಸೋಣವೇ? ಬನ್ನಿರಿ, ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ನಿನ್ನ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬೋಧಿಸಿದಿ, ಪಾಪದ ಸಂಬಳ ಮರಣ ಎಂಬುದಾಗಿ. ನೀನು ನಮ್ಮನ್ನು ನೋಡುವಾಗ ಒಂದು ವೇಳೆ ನಾವು ಮರಣದ ಹಾದಿಯಲ್ಲಿರುವುದಾದರೆ ಈ ಕೃಪಾಗಳಿಗೆಯಲ್ಲಿ ನಮ್ಮನ್ನು ಕರುಣಿಸು. ಆ ಮರಣದ ಹಾದಿಯಿಂದ ನಮ್ಮನ್ನು ಬಿಡಿಸಿ ಜೀವದ ಹಾದಿಗೆ ನಡೆಸಬೇಕಾಗಿ ಬೇಡುವರಾಗಿದ್ದೇವೆ. ತಂದೆಯಾದ ದೇವರೇ, ನಮ್ಮ ವೀಕ್ಷಕರಲ್ಲಿ ಯಾರೂ ಕೂಡ ನಿನ್ನಿಂದ ಅಗಲಿ ಹೋಗದಂತೆ, ನರಕಕ್ಕೆ ಪಾತ್ರರಾಗದಂತೆ ಪ್ರತಿಯೊಬ್ಬರ ಜೀವಿತದಲ್ಲಿ ನಿನ್ನ ವಾಕ್ಯಗಳನ್ನು ಕಳುಹಿಸಿಕೊಡು, ಬಲಪಡಿಸು. ರಕ್ಷಣೆಯ ಜೀವಿತದಲ್ಲಿ ದಿನಾಲು ಜೀವಿಸುವುದಕ್ಕೆಲ್ಲರಿಗೂ ಸಹಾಯ ಮಾಡು. ಹೀಗೆ ನಮ್ಮೆಲ್ಲರ ಜೀವಿತದಲ್ಲಿ ನಿನಗೆ ಮಾತ್ರ ಮಹಿಮೆಯಾಗಲಿ. ನಾವು ಪರಲೋಕದ ಬಾಧ್ಯಸ್ಥಿಕೆಯನ್ನು ಹೊಂದಿಕೊಳ್ಳುವಂಥ ನಿರೀಕ್ಷೆಯಲ್ಲಿ ಜೀವಿಸೋದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯ ವೀಕ್ಷಕರೇ, ದೇವರಿಂದ ನಮ್ಮ ಜೀವಿತಕ್ಕೆ ಒಳ್ಳೆಯದನ್ನು ಹೊಂದಿಕೊಂಡಿರುವಾಗ ಇತರರು ಒಳ್ಳೆಯದನ್ನು ಹೊಂದಿಕೊಳ್ಳಲು ಈ ಕಾರ್ಯಕ್ರಮದ ಅಭಿವೃದ್ಧಿಗಾಗಿ ಹಿಂದೆ ಕರೆ ಮಾಡಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.